ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪಂಚಮಿ ಹಬ್ಬದ ವಿಡಿಯೋ ಇದು. ನೋಡಿ, ಇಲ್ಲಿ ನಾನು ನನ್ನ ತಂಗಿ ಬಳೆ ಉಟ್ಕೊಂಡು ಈ ಥರ ಪೋಸ್ ಕೊಟ್ವಿ. ಅದಾದಮೇಲೆ ನನ್ನ ಮಗನ ತೋರಿಸಿ, ಅದಾದಮೇಲೆ ಇಲ್ಲಿ ಹಾಲು ಹಾಕೋಕ್ಕೋಸ್ಕರ ಈ ಪೂಜೆ ಮಾಡ್ತಿದ್ವಿ. ನೋಡಿ, ಹತ್ತಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಎಲ್ಲ ದೇವ್ರಿಗೂ ಹಾಕಿದ್ಮೇಲೆ ಎಲ್ಲ ಪೂಜೆ ಆಯಿತು. ಪೂಜೆ ಆದಮೇಲೆ ದೇವ್ರ ಮೇಲೆ ಇದ್ದಿದ್ದನ್ನ ನಾವು ಹಾಕ್ಕೊಂಡ್ವಿ ದಾರನ. ನಮ್ಮ ಸಿಸ್ಟರ್ ಎಲ್ಲರಿಗೂ ಹಾಕಿಲ್ಲ. ಅದಾದಮೇಲೆ ನೈಟು ಮೆಹಂದಿ ಹಾಕೋಣ ಅಂತ ಹಾಕ್ಕೊಳ್ತಿದ್ವಿ. ನನ್ನ ಮಗಳಿಗೆ ನಮ್ಮ ತಂಗಿ ಹಾಕ್ತಿದ್ಲು ಮೆಹಂದಿನ. ನೋಡಿ, ನನ್ನ ಮಗ ಎಷ್ಟು ಕಾಟ ಕೊಡ್ತಾನೆ ಅವರಿಗೆಲ್ಲ. ಅವನು ಒಂದು ಹತ್ರ ನಿಂತ್ಕೊಳ್ಳಲ್ಲ, ಅವನು ಆ ಥರ ಮಾಡ್ತಾನೆ. ಅವಳು ನೋಡಿ ಅವ್ರ ಮಾಮನ ಜೊತೆ ಜಗಳ ಆಡ್ತಿದ್ದಾಳೆ. ಏನಾದರೂ ಒಂದು ಮಾಡ್ತಾಳೆ ಅವಳು. ತೊಂದರೆ ಕೊಡೋದಕ್ಕೆ ನಮ್ಮ ಅಪ್ಪಾಜಿ ಅವ್ರನ್ನ ಎತ್ಕೊಂಡು ಕೂಡಿಸ್ಕೊಳ್ತು. ನೋಡಿ, ಅಳ್ತಿದ್ದಾನೆ ಅವನು. ಅದಾದಮೇಲೆ ತಿರುಗಿ ದಿನ ಹೋಳಿಗೆ ಎಲ್ಲ ಮಾಡಿಕೊಂಡು ದೇವ್ರುಗಳಿಗೆ ನೈವೇದ್ಯ ಮಾಡೋಣ ಅಂತ ತೊಗೊಂಡೋದ್ವಿ. ಇಲ್ಲಿ ಮೈಲ್ಕಮ್ಮ ದೇವರು ಅಂತ ಇವ್ರ ಮನೆಯವರೇ ಪೂಜೆ ಮಾಡ್ತಾರೆ ಅದನ್ನು. ಅಲ್ಲಿಗೆ ಹೋಗಿ ಪೂಜೆ ಮಾಡಿದೆ ನಾನು, ಎಡೆ ಎಲ್ಲ ಇಟ್ಟು. ಅದಾದಮೇಲೆ ಈ ದೇವಸ್ಥಾನ ಪಕ್ಕನೇ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೂ ಕೊಟ್ವಿ. ಮಾಡ್ತಿದ್ರು ಅವರು. ಇಲ್ಲಿ ನೋಡಿ, ನಮ್ಮ ತಂಗಿ ನಮ್ಮ ಮಗಳದ್ದು ವಿಡಿಯೋ ಮಾಡಿದ್ದಾಳೆ. ಅವಳು ಏನೇನು ಮಾಡ್ತಾಳೆ, ಏನು ಚೇಷ್ಟೆ ಮಾಡ್ತಾಳೆ ಅಂತ. ಅವಳು ನೋಡು ಹಿಂಗೆ ಮಾಡ್ತಾಳೆ ಇವಳು. ಕುಂತಾದ್ರೆ ಕುತ್ಕೊಳ್ಳಲ್ಲ ಇವಳು, ತುಂಬ ಚೇಷ್ಟೆ ಮಾಡ್ತಾಳೆ ಇವಳು. ನುಲಿಯೋದು, ಸೋಗು ಮಾಡೋದು ಮಾಡ್ತಾಳೆ ಅವಳು ಜಾಸ್ತಿ. ಅವ್ರ ಅತ್ತೆ ಕೊಟ್ಟಿದ್ದ ಡ್ರೆಸ್ ಹಾಕ್ಕೊಂಡು ಹೆಂಗೆ ಮಾಡ್ತಾಳೆ ನೋಡ್ರಿ ಅವಳು. ಅವಳನ್ನೇ ಜಾಸ್ತಿ ತೋರಿಸಿದ್ದಾರೆ ವಿಡಿಯೋ ಮಾಡೋಕ್ಕೆ. ನಮ್ಮ ಸಿಸ್ಟರ್ ಕೊಟ್ಟಿದ್ದ, ಅವಳು ಬರೀ ಇವಳದೇ ವಿಡಿಯೋ ಮಾಡಿಬಿಟ್ಟಿದ್ದಾಳೆ. ಅದಾದಮೇಲೆ ಇನ್ನೊಂದು ದೇವರು ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನಮ್ಮ ತಂಗಿ ಪೂಜೆ ಮಾಡ್ತಿದ್ಲು, ನಾವು ನಿಂತ್ಕೊಂಡಿದ್ವಿ. ಇವರು ಹಬ್ಬಕ್ಕೆ 1-2-3 ದೇವರಿಗಾದರೂ ಒಂದು 5-6 ದೇವರಿಗೆ ಎಡೆ ಕೊಡ್ತಾರೆ. ನಾವು ಹಿಂಗೇನಿಲ್ಲ, ಒಂದು ಕಡೆ ಕೊಟ್ಟರೆ ಮುಗೀತು. ಅದಾದಮೇಲೆ ಇನ್ನೊಂದು ದೇವ್ರದ್ದು ಕಟ್ಟೆ ಇದೆ. ಅಲ್ಲಿ ಒಂದು ಬೇವಿನ ಮರ, ಅಲ್ಲೂ ಒಂದು ದೇವರಿದೆ, ಅಲ್ಲೂ ಬಂದು ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ್ದಿದ್ರು ನಾನು ಒಂದು ಹಾಯ್ ಹೇಳಿದೆ ನಿಮಗೆಲ್ಲ. ಪೂಜೆ ಮಾಡ್ತಾ ಅವ್ರು ನೋಡಿ ನನಗೂ ಸೇರಿಸಿ ಪೂಜೆ ಮಾಡ್ತಿದ್ದಾರೆ. ಅವಳು ಊದಿ ಕಡ್ಡಿ ಬೇಕು ಅಂತಂದು ಇದು ಮಾಡ್ತಿದ್ದಾಳೆ. ಅದಾದಮೇಲೆ ನಾನು ಒಂದು ಸಲ ಪೂಜೆ ಮಾಡಿದೆ ಇಸ್ಕೊಂಡು. ಅದೆಲ್ಲ ಆದಮೇಲೆ ಇನ್ನೊಂದು ದೇವಸ್ಥಾನ ಇದೆ, ದುರ್ಗಮ್ಮನ ದೇವಸ್ಥಾನ ಅಂತಂದು. ಅಲ್ಲಿ ಬಂದು ಇವರೆಲ್ಲ ಪೂಜೆ ಮಾಡ್ತಾಯಿದ್ರು. ಡೋರ್ ತೆಗ್ದಿರಲಿಲ್ಲ, ಅವರು ಡೋರ್ ಹಾಕಿದ್ರು. ಸೊ ಬಾಗಿಲು ಮುಂದ್ಗಡೆನೇ ಇವ್ರು ಏನೇನು ಇಡಬೇಕು ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರು. ವಿಡಿಯೋ ಹೆಂಗೆಂಗೋ ಮಾಡಿದಾಳೆ ಅವಳು, ಏನು ಬೇಜಾರಾಗಬೇಡಿ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಅವಳಿಗೆ ಗೊತ್ತಾಗಿಲ್ಲ, ಹೆಂಗೆಂಗೋ ವಿಡಿಯೋ ಮಾಡಿದ್ದಾಳೆ. ಫುಲ್ಲು ವಿಡಿಯೋ ಇದೆ ಇದು. ನೋಡಿ, ಇಲ್ಲಿ ಒಂದು ಎಡೆನೇ ತೊಗೊಂಡು ಎಷ್ಟೊಂದು ದೇವ್ರಿಗೆ ಒಂದೊಂದು ಪ್ಲೇಟಲ್ಲಿ ಹಾಕ್ಕೊಂಬಂದಿದ್ವಿ.
ಇಬ್ಬರು ಮನೆಯವ್ರದ್ದು, ಅವ್ರದ್ದೊಂದು ಇವ್ರದ್ದೊಂದು ಇಟ್ಟು ಎಣ್ಣೆ ಹಾಕಿ ದೀಪಕ್ಕೆ ಇಲ್ಲಿ ತುಂಬ ಚೆನ್ನಾಗಿ ದೇವ್ರದ್ದು ಇದು ಮಾಡ್ತಾರೆ. ಇಲ್ಲಿ ಎಲ್ಲ ಹಬ್ಬಕ್ಕೂ ಕೂಡ ಎಲ್ಲ ದೇವರಿಗೂ ಪ್ರಸಾದ ಕೊಟ್ಟು ಹಣ್ಣು ಕಾಯಿ ಎಲ್ಲ ಮಾಡಿಸ್ತಾರೆ. ದಾವಣಗೆರೆ ಸೈಡೆಲ್ಲ ಹಂಗೆ ಮಾಡೋದಿಲ್ಲ. ಒಂದು ದೇವ್ರಿಗೆ ಕೊಟ್ಟರೆ ಮುಗೀತು. ಅದು ಯಾವ ದೇವ್ರದ್ದು ಹಬ್ಬ ಇರುತ್ತೋ ಆ ದೇವ್ರಿಗೆ ಅಷ್ಟೇ ಮಾಡ್ತಾರೆ. ಇವ್ರು ಹಂಗಲ್ಲ, ಪ್ರತಿಯೊಂದು ದೇವರಿಗೂ ಕೊಡ್ತಾರೆ. ಒಂದೊಂದು ನಿಯಮಗಳು, ಒಂದೊಂದು ಶಾಸ್ತ್ರಗಳು ಇರ್ತವೆ. ಇಲ್ಲಿ ಇವಳು ಕಾಯಿಗೆ ಕರ್ಪೂರ ಹಚ್ಕೊಂಡು ಎಲ್ಲ ಬೆಳಗ್ತಿದ್ದಾಳೆ. ಅದಾದ್ಮೇಲೆ ಕಾಯಿ ಹೊಡ್ಕೊಂಬರಕ್ಕೆ ತೊಗೊಂಡೋದ್ಲು. ಅದಾದ್ಮೇಲೆ ನಾನು ಒಂದು ಪೂಜೆ ಮಾಡಿಕೊಂಡೆ. ಈಗ ಮಾಡೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ. ನಾವು ಒಂದು ಅಡ್ಡ ಬಿದ್ದು ಅದಾದ್ಮೇಲೆ ನನ್ನ ಮಗಳು ಗಂಟೆ ಹೊಡಿತೀನಿ ಅಂತ ಅಂದ್ಲು. ನಾನು ಎತ್ತಿ ಗಂಟೆ ಹೊಡಿಸ್ತಿದ್ದೆ ಅವಳಿಗೆ. ಅವಳು ಹಿಡ್ದಿದ್ದೆ ಆಟ, ಅವಳು ಏನು ಮಾಡ್ತಾಳೋ ಅದು ಮಾಡಲೇಬೇಕು. ಅದಾದ್ಮೇಲೆ ನೈಟ್ ಊಟಕ್ಕೆ ಥರ ಊಟ ಮಾಡ್ಕೊಂಡ್ವಿ. ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ನಾವು. ಹಾಗಾಗಿ ಸಂಜೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಊಟ ಮಾಡಿದ್ವಿ. ಅದಾದಮೇಲೆ ಒಂದು ಗೇಮ್ ಆಟ ಆಡಿದ್ವಿ ನಾವು, ಟ್ರೂತ್ ಆರ್ ಡೇರ್ ಅಂತಂದು. ತುಂಬ ಕಾಮಿಡಿ ಇತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಡೇರ್ ಆಡಿದವ್ರಿಗಂತೂ ಏನೇನೋ ಖಾರದ ಪುಡಿ ನೀರು, ಉಪ್ಪು ನೀರು ಅದೆಲ್ಲ ಕುಡಿಸಿದ್ವಿ ಅವರಿಗೆ. ನಾನಂತೂ ಅದನ್ನು ತೊಗೊಳ್ಳಿಲ್ಲ. ಅದಾದಮೇಲೆ ನಾವು ಶಾಪಿಂಗಿಗೆ ಹೋದ್ವಿ. ಒಂದು 2-3 ಅಂಗಡಿ ತಿರುಗಾಡಿದ ಮೇಲೆ ಒಂದು ಡ್ರೆಸ್ ಇಷ್ಟ ಆಯಿತು. ಡ್ರೆಸ್ ತೊಗೊಂಡ್ವಿ. ಇಬ್ಬರು ಒಂದೇ ಥರ ಕಲರ್ ತೊಗೊಂಡ್ವಿ. ಕಾರ್ಡ್ ಸೆಟ್ ಇದು ಚೆನ್ನಾಗಿತ್ತು. ಅಲ್ಲಿ ನಮಗೆ ದಾವಣಗೆರೆಗೆ ಇಷ್ಟ ಆದಂಗೆ ಆ ಕಡೆ ಸೈಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೂ ಅವ್ರು ಕೊಡಿಸ್ಬೇಕಲ್ಲ ಹಬ್ಬಕ್ಕೆ ಅಂತಂದು ಯಾವುದೋ ಒಂದು ತೊಗೊಂಡ್ವಿ. ಇಷ್ಟ ಆಗುತ್ತೆ ಇವತ್ತೊಂದು ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.